ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾವು ಹೊರಟಿದ್ವಿ, ನಮ್ಮ ಕಸಿನ್ದು ಸೀಮಂತ ಫಂಕ್ಷನ್ ಇತ್ತು ಅಂತ. ಬಸ್ಸಲ್ಲೇ ಹೋಗೋಣ, ಆರಾಮಾಗಿರುತ್ತೆ ಅಂತ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಾವು ಅಲ್ಲಿಂದ ಬಸ್ ಹತ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗಿತ್ತು. ಆಲ್ರೆಡಿ ಇವರು ಫಂಕ್ಷನಿಗೆಲ್ಲ ತಯಾರಿ ಮಾಡ್ಕೋತಾ ಇದ್ದರು. ತಯಾರಿ ಎಲ್ಲ ಮುಗೀತು. ಅದಾದಮೇಲೆ ಸ್ವಲ್ಪ ಹೊತ್ತು ಅಳತೆ ಹೊಡ್ಕೊಂಡು ಕೂತಿದ್ರು. ಹಾಗೆ ಎಲ್ಲನೂ ಜೋಡಿಸಿ ಹಾಗೆ ಇಟ್ಟಿದ್ರು. ಹೂವು, ಹಣ್ಣು, ಕಾಯಿ, ಸ್ವೀಟು ಮತ್ತು ಎಲೆ ಅಡಿಕೆ ಎಲ್ಲ ಜೋಡಿಸಿದ್ರು. ಹಾಗೆ ರೂಮ್ ಕಡೆ ಬಂದೆ. ನಮ್ಮ ಮನಿನ ಮಾತಾಡ್ಸೋಣ ಅಂತ. ನಮ್ಮ ಮನೆ ಆಲ್ರೆಡಿ ಅಳ್ತಿದ್ಲು. ಅವರಮ್ಮ ಸಮಾಧಾನ ಮಾಡ್ತಿದ್ರು, ಫೋಟೋ ತೆಗಿಸ್ತೀನಿ ಸುಮ್ಮನಿರು ಅಂತ. ಅದಾದಮೇಲೆ ಫೋಟೋ ತೆಗ್ದು ಸಮಾಧಾನ ಮಾಡಿಸಿದ್ರು. ಅವಳ ಮನೆ ಏನಕ್ಕೆ ಕಳ್ತಿದ್ಲು ಅಂತ ಅಂದರೆ, ಅವ್ರ ಆಂಟಿ ಅವಳು ಸರಾನ ಇಸ್ಕೊಂಡು ಹಾಕ್ಕೊಂಡಿದ್ರು, ಅದಕ್ಕೆ ಇಸ್ಕೊಡು ಅಂತ ತುಂಬ ಹಠ ಮಾಡ್ತಿದ್ಲು. ಅದಾದಮೇಲೆ ಎಲ್ಲರ ಆಶೀರ್ವಾದನ ತಗೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು. ಮಕ್ಕಳಿಗೋಸ್ಕರ ಯಾವಾಗಲೂ ಮಿಡಿಯುತ್ತಿರುತ್ತೆ ಅವಳ ಕರುಳು. ಹಾಗೆ ಪ್ರತಿ ಕ್ಷಣ ಬದಲಾಗೋ ಈ ಭೂಮಿ ಮೇಲೆ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ, ಅದು ತಾಯಿ ಪ್ರೀತಿ ಮಾತ್ರ. ಹಾಗೆ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.